ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಅವರು ಸಾಧನಾ ಸಮಾವೇಶ ಮಾಡ್ಕೋತಾ ಇದ್ದಾರೆ. ನಾವು ಇವರ ಗ್ಯಾರಂಟಿ ಯೋಜನೆಗಳ ಒಂದು ರಿಯಾಲಿಟಿ ಚೆಕ್ ನ ಮಾಡ್ತಾ ಇದ್ದೀವಿ. ಏನಾಗಿದೆ ಇದರ ಪರಿಸ್ಥಿತಿ? ಇದು ನಿಜಕ್ಕೂ ಫಲ ಕೊಟ್ಟಿದ್ಯಾ ಅಥವಾ ಹುಲಿಸವಾರಿ ಆಗಿದೆಯಾ? ಮಹಿಳೆಯರಿಗೆ ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದ್ರೆ ಈ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ನಿಜಕ್ಕೂ ಶಕ್ತಿ ಬಂದಿದೆಯಾ ಅಥವಾ ಶಕ್ತಿ ಕಡಿಮೆ ಆಗಿದೆಯಾ ಸರ್ಕಾರಕ್ಕೆ? ಏನಾಗಿದೆ? ಆಮೇಲೆ 3 ವರ್ಷಗಳಲ್ಲಿ ಫ್ರೀಯಾಗಿ ಎಷ್ಟು ಜನ ಪ್ರಯಾಣ ಮಾಡಿದ್ರು? ಏನೆಲ್ಲ ಆಯ್ತು ಈ ಯೋಜನೆಯಿಂದ? ಗಂಡಸರ ಪರದಾಟ ಏನೇನು? ಒಟ್ಟು ಶಕ್ತಿ ಯೋಜನೆಯಿಂದ ಮಹಿಳಾ ಸಬಲೀಕರಣಕ್ಕೆ ನೆರವಾಗಿದೆಯಾ? ಸಾರಿಗೆ ನಿಗಮಗಳಿಗೆ ಕೊಡೋದಕ್ಕೆ ಬಾಕಿ ಇರುವಂತಹ ಆ ಹಣ ಇದೆಯಲ್ಲ, ಅದ್ರ ಕಥೆ ಏನು? ಹೀಗೆ ಇಡೀ ಶಕ್ತಿ ಯೋಜನೆಯ ಒಂದು ರಿಯಾಲಿಟಿ ಚೆಕ್ ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗಿದೆ. ಮೇ 20ಕ್ಕೆ 3 ವರ್ಷ ತುಂಬುತ್ತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ, ಮೊದಲು ದೇಶದಲ್ಲಿ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದು ಸಿದ್ದರಾಮಯ್ಯ ಸರ್ಕಾರ. ಇದರಿಂದ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಏನಾಯ್ತು? ರಾಜ್ಯದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಇದು ನೆರವಾಯ್ತಾ ಅಥವಾ ನೆರವಾಗ್ಲಿಲ್ವಾ? ಅಥವಾ ಒಂಥರ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ತಾ? ಬಸ್ಗಳು ಸಿಕ್ಕಾಪಟ್ಟೆ ರಶ್ ಆದವು. ಗಂಡಸರ ಪರದಾಟಕ್ಕೆ ಪರಿಹಾರವಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಯಿತು. ಮತ್ತೊಂದು ಕಡೆ ಸರ್ಕಾರದಿಂದ ಸಾರಿಗೆ ನಿಗಮಗಳಿಗೆ ಒಂದಷ್ಟು ಅನುದಾನವನ್ನ, ಈ ಶಕ್ತಿ ಯೋಜನೆಗೆ ಅಂತ ಅನುದಾನವನ್ನ ಕೊಟ್ಟರು. ಒಟ್ಟು ಶಕ್ತಿ ಯೋಜನೆಯ ಸಮಗ್ರ ಅಂಕಿಅಂಶ ಸಹಿತ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಎಸ್ ರೂಪಾ, ನಿಮ್ಗೇನ್ ಅನ್ಸುತ್ತೆ ಶಕ್ತಿ ಯೋಜನೆ? ನೀವೇನಾದ್ರೂ ಟ್ರಾವೆಲ್ ಮಾಡಿದ್ರಾ? ಖಂಡಿತ ಮಾಡಿದೀನಿ ಟ್ರಾವೆಲ್. ಯಾಕಂದ್ರೆ ಕೆಲವೊಂದ್ಸತಿ ಸರ್ಕಾರದಿಂದ ಕೊಡುವಂತ ಯೋಜನೆಗಳನ್ನ ನಾವು ಫ್ರೀ ಅನ್ಕೊಳ್ಳೋದಕ್ಕಿಂತ ಅನುಭವ ಮಾಡೋದು ಸ್ವಲ್ಪ ಮುಖ್ಯ ಅನ್ಸುತ್ತೆ. ಅದರಿಂದ ಏನ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ವೈಬ್ಸ್ ಇರುತ್ತೆ ಅನ್ನೋ ವಿಚಾರವಾಗಿ. ಸೊ ಹಾಗಾಗಿ ಆಲ್ಮೋಸ್ಟ್ ಶಕ್ತಿ ಯೋಜನೆ ವಿಚಾರವಾಗಿ ಒಂದ್ಸತಿ ಹೋಗ್ಬರೋಣ ಅಂತ ಖಂಡಿತವಾಗ್ಲೂ ಟ್ರಾವೆಲ್ ಮಾಡಿದೀನಿ. ಏನ್ ಅನ್ಸುತ್ತೆ? ಎಲ್ಲೋ ಒಂದ್ ಕಡೆ ಓಕೆ ಫೈನ್, ಯಾಕಂದ್ರೆ ಮಹಿಳೆಯ ಸಬಲೀಕರಣಕ್ಕೆ ಇಲ್ಲಿ ಒತ್ತು ಕೊಡಲಾಗ್ತಿದೆ ಅಂದ್ಮೇಲೆ ಮಹಿಳೆಯರ ವಿಚಾರವಾಗಿ ಸರ್ಕಾರ ಆಲ್ಮೋಸ್ಟ್ ಒಂದಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ಶಕ್ತಿ ಯೋಜನೆಯಿಂದ ಶಕ್ತಿ ಇಲ್ಲ ಅಂತ ಇಲ್ಲ, ಮಹಿಳೆಯರಿಗೂ ಒಂದಷ್ಟು ಹಣದ ವಿಚಾರವಾಗಿ ಆಗಿರ್ಬೋದು ಅಥವಾ ಮಹಿಳೆಯ ಸಬಲೀಕರಣದ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಒಂದಷ್ಟು ಯೋಜನೆ ತೆಗೆದುಕೊಂಡ್ರು ಕೂಡ ಅದರಿಂದ ಉಪಯೋಗ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನಿಜ, ರೂಪಾ ಅವ್ರು ಹೇಳಿದಾಗೆ ಸಾಕಷ್ಟು ಜನ ಗ್ರಾಮೀಣ ಮಹಿಳೆ, ನಾನು ಕೂಡ ನೋಡಿದ್ದೀನಿ, ಸಾವಿರಾರು ಜನ ಮಹಿಳೆಯರನ್ನ ಈ ವಿಚಾರವಾಗಿ ಭೇಟಿ ಮಾಡಿ ನೋಡಿದಾಗ ಅವ್ರಿಗೆ ಸಂತೋಷ ಆಗಿದೆ. ಅವ್ರಿಗೆ ಒಂಥರ ಇದು ಪವರ್ಫುಲ್, ಎಂಪವರಿಂಗ್ ಅಂತ ಅನ್ಸಿದೆ. ಅವ್ರಿಗೆ ಫ್ರೀಯಾಗಿ ಟ್ರಾವೆಲ್ ಮಾಡಿ ಬರೋದು, ಅದು ಇಟ್ ಮ್ಯಾಟರ್ಸ್ ಅ ಲಾಟ್. ಒಂದು 50 ರೂಪಾಯಿ ಉಳಿತು, 100 ರೂಪಾಯಿ ಉಳಿತು, ಒಂದು 200 ರೂಪಾಯಿ ಉಳಿತು, ಎಲ್ಲೋ ಒಂದ್ ಕಡೆ ನಾನೊಬ್ಳೆ ಹೋಗ್ ಬಂದೆ ಅಥವಾ ನಾನು ಒಂದಷ್ಟು ಜನರನ್ನ ಒಟ್ಟಾಕೊಂಡು ಹೋಗ್ ಬಂದೆ ಅನ್ನೋದು ಇಟ್ ಫೀಲ್ ಸೋ ಎಂಪವರ್ಡ್. ಬಟ್ ಸರ್ಕಾರದ ಮಟ್ಟದಲ್ಲಿ ಏನಾಗಿದೆ? ಇದು ಒಂಥರ ಹುಲಿ ಸವಾರಿ ಆಗ್ಬಿಟ್ಟಿದ್ಯಾ? ಹತ್ತು ಬಿಟ್ಟಿದಾರೆ, ಇಳಿಯಕ್ಕಾಗಲ್ಲ, ಮಾಡ್ಲೇಬೇಕು. ಈಗ ನೋಡಿ, ಈಗ ಯಾವ್ದಾದ್ರೂ ಗವರ್ಮೆಂಟ್ ರೂಪಾ, ನೆಕ್ಸ್ಟ್ ಬರೋ ಯಾವ್ದಾದ್ರೂ ಗವರ್ಮೆಂಟ್ ಇದನ್ನ ಕ್ಯಾನ್ಸಲ್ ಮಾಡೋ ಗಟ್ಸ್ ತೋರಿಸ್ತಾರ? ಕ್ಯಾನ್ಸಲ್ ಮಾಡಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಏನಾಗಿದೆ ಅಂತಂದ್ರೆ, ಆಯ್ತು ನೀವು ಹುಲಿ ಸವಾರಿ ಮಾಡಿದ್ರಿ, ಮಾಡೋದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳಿತ್ತ? ಅದಕ್ಕೆ ರಾಜಸ್ವ ಸಂಗ್ರಹ ಏನ್ ಬೇಕು ಅನ್ನೋದರ ಕುರಿತಾಗಿ ಒಂದು ಸ್ಪಷ್ಟವಾದ ಪ್ಲಾನಿಂಗ್ ಇತ್ತ ನಿಮ್ ಹತ್ರ? 10 ಇಯರ್ಸ್ ಡೌನ್ ದ ಲೈನ್, 15 ಇಯರ್ಸ್ ಡೌನ್ ದ ಲೈನ್ ನಾವು ಇಂಥದ್ದೊಂದು ಯೋಜನೆಯನ್ನ ಜಾರಿಗೆ ತಂದ್ರೆ ಇದಕ್ಕೆ ಬೇಕಾದಂತ ಹಣಕಾಸು ನಮ್ಮ ಹತ್ರ ಇದೆ ಅನ್ನುವಂಥ ಆತ್ಮವಿಶ್ವಾಸ ಇತ್ತ? ಆತ್ಮವಿಶ್ವಾಸ ಇದ್ದಿದ್ದು ಹೌದಾದ್ರೆ ನೀವು ಅಷ್ಟೊಂದು ಹಣ, ನಾಚಿಕೆಗೇಡು ಸರ್ಕಾರಕ್ಕೆ, ಅಷ್ಟೊಂದು ಹಣ, ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣ ಸಾರಿಗೆ ಸಿಬ್ಬಂದಿಗೆ ಕೊಡ್ಬೇಕಾದಂತ ಸಂಬಳ, ಬೇಸಿಕ್ ಅದನ್ನ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ, ಯಾವ ತರ ನೀತಿ? ಸಾಕಷ್ಟು ಜನ ಏನಾಗಿದೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡ್ತಿರೋಂತವ್ರು ಕೂಡ ಅವ್ರಿಗೂ ಸಂಸಾರ ಅನ್ನೋದಿದೆ, ಅವ್ರಿಗೂ ಜವಾಬ್ದಾರಿ ಅನ್ನೋದಿದೆ. ಸೊ ಪ್ರತಿನಿತ್ಯ ಸಂಬಳ ಬರುವಂತದನ್ನೇ ನಂಬ್ಕೊಂಡಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರ ಈ ರೀತಿಯಾಗಿ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದ ಮಹಿಳೆಯರಿಗೆ ಲಕ್ ಕುಲಾಯಿಸ್ಬಿಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಬಸ್ ಚಾರ್ಜ್ ಕೊಡೋಕು ಕೂಡ ಕಷ್ಟಪಡ್ತಿದ್ದಂತ ಅದೆಷ್ಟೋ ದಿನಗೂಲಿ ಮಹಿಳೆಯರು, ಬಡವರ್ಗದ ಮಹಿಳೆಯರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಶಕ್ತಿ ಯೋಜನೆ ಅಂತ ಹೇಳ್ಬಹುದು. ಆದ್ರೆ ಈ ಯೋಜನೆಯು ಕೂಡ ಟೀಕೆಗಳಿಂದ ಹೊರತಾಗಿಲ್ಲ. ಸೊ ಈ ಕುರಿತಂತ ಒಂದು ವರದಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಅವರು ಸಾಧನಾ ಸಮಾವೇಶ ಮಾಡ್ಕೋತಾ ಇದ್ದಾರೆ. ನಾವು ಇವರ ಗ್ಯಾರಂಟಿ ಯೋಜನೆಗಳ ಒಂದು ರಿಯಾಲಿಟಿ ಚೆಕ್ ನ ಮಾಡ್ತಾ ಇದ್ದೀವಿ. ಏನಾಗಿದೆ ಇದರ ಪರಿಸ್ಥಿತಿ? ಇದು ನಿಜಕ್ಕೂ ಫಲ ಕೊಟ್ಟಿದ್ಯಾ ಅಥವಾ ಹುಲಿಸವಾರಿ ಆಗಿದೆಯಾ? ಮಹಿಳೆಯರಿಗೆ ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದ್ರೆ ಈ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ನಿಜಕ್ಕೂ ಶಕ್ತಿ ಬಂದಿದೆಯಾ ಅಥವಾ ಶಕ್ತಿ ಕಡಿಮೆ ಆಗಿದೆಯಾ ಸರ್ಕಾರಕ್ಕೆ? ಏನಾಗಿದೆ? ಆಮೇಲೆ 3 ವರ್ಷಗಳಲ್ಲಿ ಫ್ರೀಯಾಗಿ ಎಷ್ಟು ಜನ ಪ್ರಯಾಣ ಮಾಡಿದ್ರು? ಏನೆಲ್ಲ ಆಯ್ತು ಈ ಯೋಜನೆಯಿಂದ? ಗಂಡಸರ ಪರದಾಟ ಏನೇನು?
ಒಟ್ಟು ಶಕ್ತಿ ಯೋಜನೆಯಿಂದ ಮಹಿಳಾ ಸಬಲೀಕರಣಕ್ಕೆ ನೆರವಾಗಿದೆಯಾ? ಸಾರಿಗೆ ನಿಗಮಗಳಿಗೆ ಕೊಡೋದಕ್ಕೆ ಬಾಕಿ ಇರುವಂತಹ ಆ ಹಣ ಇದೆಯಲ್ಲ, ಅದ್ರ ಕಥೆ ಏನು? ಹೀಗೆ ಇಡೀ ಶಕ್ತಿ ಯೋಜನೆಯ ಒಂದು ರಿಯಾಲಿಟಿ ಚೆಕ್ ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗಿದೆ. ಮೇ 20ಕ್ಕೆ 3 ವರ್ಷ ತುಂಬುತ್ತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ, ಮೊದಲು ದೇಶದಲ್ಲಿ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದು ಸಿದ್ದರಾಮಯ್ಯ ಸರ್ಕಾರ. ಇದರಿಂದ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ, ಏನಾಯ್ತು? ರಾಜ್ಯದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಇದು ನೆರವಾಯ್ತಾ ಅಥವಾ ನೆರವಾಗ್ಲಿಲ್ವಾ, ಅಥವಾ ಒಂಥರ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ತಾ? ಬಸ್ಗಳು ಸಿಕ್ಕಾಪಟ್ಟೆ ರಶ್ ಆದ್ವು, ಗಂಡಸರ ಪರದಾಟಕ್ಕೆ ಪರಿಹಾರವಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಯ್ತು. ಮತ್ತೊಂದು ಕಡೆ ಸರ್ಕಾರದಿಂದ ಸಾರಿಗೆ ನಿಗಮಗಳಿಗೆ ಒಂದಷ್ಟು ಅನುದಾನವನ್ನ, ಈ ಶಕ್ತಿ ಯೋಜನೆಗೆ ಅಂತ ಅನುದಾನವನ್ನ ಕೊಟ್ಟರು. ಒಟ್ಟು ಶಕ್ತಿ ಯೋಜನೆಯ ಸಮಗ್ರ ಅಂಕಿಅಂಶ ಸಹಿತ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಎಸ್ ರೂಪಾ, ನಿಮ್ಗೇನ್ ಅನ್ಸುತ್ತೆ ಶಕ್ತಿ ಯೋಜನೆ? ನೀವೇನಾದ್ರೂ ಟ್ರಾವೆಲ್ ಮಾಡಿದ್ರಾ? ಖಂಡಿತ ಮಾಡಿದೀನಿ ಟ್ರಾವೆಲ್. ಯಾಕಂದ್ರೆ ಕೆಲವೊಂದ್ಸತಿ ಸರ್ಕಾರದಿಂದ ಕೊಡುವಂತ ಯೋಜನೆಗಳನ್ನ ನಾವು ಫ್ರೀ ಅನ್ಕೊಳ್ಳೋದಕ್ಕಿಂತ ಅನುಭವ ಮಾಡೋದು ಸ್ವಲ್ಪ ಮುಖ್ಯ ಅನ್ಸುತ್ತೆ. ಅದರಿಂದ ಏನ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ವೈಬ್ಸ್ ಇರುತ್ತೆ ಅನ್ನೋ ವಿಚಾರವಾಗಿ. ಸೊ ಹಾಗಾಗಿ ಆಲ್ಮೋಸ್ಟ್ ಶಕ್ತಿ ಯೋಜನೆ ವಿಚಾರವಾಗಿ ಒಂದ್ಸತಿ ಹೋಗ್ಬರೋಣ ಅಂತ ಖಂಡಿತವಾಗ್ಲೂ ಟ್ರಾವೆಲ್ ಮಾಡಿದೀನಿ. ಏನ್ ಅನ್ಸುತ್ತೆ? ಎಲ್ಲೋ ಒಂದ್ ಕಡೆ ಓಕೆ ಫೈನ್, ಯಾಕಂದ್ರೆ ಮಹಿಳೆಯ ಸಬಲೀಕರಣಕ್ಕೆ ಇಲ್ಲಿ ಒತ್ತು ಕೊಡಲಾಗ್ತಿದೆ ಅಂದ್ಮೇಲೆ ಮಹಿಳೆಯರ ವಿಚಾರವಾಗಿ ಸರ್ಕಾರ ಆಲ್ಮೋಸ್ಟ್ ಒಂದಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ಶಕ್ತಿ ಯೋಜನೆಯಿಂದ ಶಕ್ತಿ ಇಲ್ಲ ಅಂತ ಇಲ್ಲ, ಮಹಿಳೆಯರಿಗೂ ಒಂದಷ್ಟು ಹಣದ ವಿಚಾರವಾಗಿ ಆಗಿರ್ಬೋದು ಅಥವಾ ಮಹಿಳೆಯ ಸಬಲೀಕರಣದ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಒಂದಷ್ಟು ಯೋಜನೆ ತೆಗೆದುಕೊಂಡ್ರು ಕೂಡ ಅದರಿಂದ ಉಪಯೋಗ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನಿಜ, ರೂಪಾ ಅವ್ರು ಹೇಳಿದಾಗೆ ಸಾಕಷ್ಟು ಜನ ಗ್ರಾಮೀಣ ಮಹಿಳೆ, ನಾನು ಕೂಡ ನೋಡಿದ್ದೀನಿ, ಸಾವಿರಾರು ಜನ ಮಹಿಳೆಯರನ್ನ ಈ ವಿಚಾರವಾಗಿ ಭೇಟಿ ಮಾಡಿ ನೋಡಿದಾಗ ಅವ್ರಿಗೆ ಸಂತೋಷ ಆಗಿದೆ. ಅವ್ರಿಗೆ ಒಂಥರ ಇದು ಪವರ್ಫುಲ್ ಎಂಪವರಿಂಗ್ ಅಂತ ಅನ್ಸಿದೆ. ಅವ್ರಿಗೆ ಫ್ರೀಯಾಗಿ ಟ್ರಾವೆಲ್ ಮಾಡಿ ಬರೋದು, ಅದು ಇಟ್ ಮ್ಯಾಟರ್ಸ್ ಅ ಲಾಟ್. ಒಂದು 50 ರೂಪಾಯಿ ಉಳಿತು, 100 ರೂಪಾಯಿ ಉಳಿತು, ಒಂದು 200 ರೂಪಾಯಿ ಉಳಿತು, ಎಲ್ಲೋ ಒಂದ್ ಕಡೆ ನಾನೊಬ್ಳೆ ಹೋಗ್ ಬಂದೆ ಅಥವಾ ನಾನು ಒಂದಷ್ಟು ಜನರನ್ನ ಒಟ್ಟಾಕೊಂಡು ಹೋಗ್ ಬಂದೆ ಅನ್ನೋದು ಇಟ್ ಫೀಲ್ ಸೋ ಎಂಪವರ್ಡ್. ಬಟ್ ಸರ್ಕಾರದ ಮಟ್ಟದಲ್ಲಿ ಏನಾಗಿದೆ? ಇದು ಒಂಥರ ಹುಲಿ ಸವಾರಿ ಆಗ್ಬಿಟ್ಟಿದ್ಯಾ? ಹತ್ತು ಬಿಟ್ಟಿದಾರೆ, ಇಳಿಯಕ್ಕಾಗಲ್ಲ, ಮಾಡ್ಲೇಬೇಕು. ಈಗ ನೋಡಿ, ಈಗ ಯಾವ್ದಾದ್ರೂ ಗವರ್ಮೆಂಟ್ ರೂಪಾ, ನೆಕ್ಸ್ಟ್ ಬರೋ ಯಾವ್ದಾದ್ರೂ ಗವರ್ಮೆಂಟ್ ಇದನ್ನ ಕ್ಯಾನ್ಸಲ್ ಮಾಡೋ ಗಟ್ಸ್ ತೋರಿಸ್ತಾರ? ಕ್ಯಾನ್ಸಲ್ ಮಾಡಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಏನಾಗಿದೆ ಅಂತಂದ್ರೆ, ಆಯ್ತು ನೀವು ಹುಲಿ ಸವಾರಿ ಮಾಡಿದ್ರಿ, ಮಾಡೋದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳಿತ್ತ? ಅದಕ್ಕೆ ರಾಜಸ್ವ ಸಂಗ್ರಹ ಏನ್ ಬೇಕು ಅನ್ನೋದರ ಕುರಿತಾಗಿ ಒಂದು ಸ್ಪಷ್ಟವಾದ ಪ್ಲಾನಿಂಗ್ ಇತ್ತ ನಿಮ್ ಹತ್ರ? 10 years ಡೌನ್ ದ ಲೈನ್, 15 years ಡೌನ್ ದ ಲೈನ್ ನಾವು ಇಂಥದ್ದೊಂದು ಯೋಜನೆಯನ್ನ ಜಾರಿಗೆ ತಂದ್ರೆ ಇದಕ್ಕೆ ಬೇಕಾದಂತ ಹಣಕಾಸು ನಮ್ಮ ಹತ್ರ ಇದೆ ಅನ್ನುವಂಥ ಆತ್ಮವಿಶ್ವಾಸ ಇತ್ತ? ಆತ್ಮವಿಶ್ವಾಸ ಇದ್ದಿದ್ದು ಹೌದಾದ್ರೆ ನೀವು ಅಷ್ಟೊಂದು ಹಣ, ನಾಚಿಕೆಗೇಡು ಸರ್ಕಾರಕ್ಕೆ, ಅಷ್ಟೊಂದು ಹಣ, ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣ ಸಾರಿಗೆ ಸಿಬ್ಬಂದಿಗೆ ಕೊಡಬೇಕಾದಂತ ಸಂಬಳ, ಬೇಸಿಕ್ ಅದನ್ನ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ, ಯಾವ ತರ ನೀತಿ? ಸಾಕಷ್ಟು ಜನ ಏನಾಗಿದೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡ್ತಿರೋಂತವ್ರು ಕೂಡ ಅವ್ರಿಗೂ ಸಂಸಾರ ಅನ್ನೋದಿದೆ, ಅವ್ರಿಗೂ ಜವಾಬ್ದಾರಿ ಅನ್ನೋದಿದೆ. ಸೊ ಪ್ರತಿನಿತ್ಯ ಸಂಬಳ ಬರುವಂತದನ್ನೇ ನಂಬ್ಕೊಂಡಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರ ಈ ರೀತಿಯಾಗಿ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ಬೇಕನ್ನೋ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದ ಮಹಿಳೆಯರಿಗೆ ಲಕ್ ಕುಲಾಯಿಸ್ಬಿಟ್ಟಿದೆ. ಅಂದ್ರೆ ತಪ್ಪಾಗಲ್ಲ, ಬಸ್ ಚಾರ್ಜ್ ಕೊಡೋಕು ಕೂಡ ಕಷ್ಟಪಡ್ತಿದ್ದಂತ ಅದೆಷ್ಟೋ ದಿನಗೂಲಿ ಮಹಿಳೆಯರು, ಬಡವರ್ಗದ ಮಹಿಳೆಯರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಶಕ್ತಿ ಯೋಜನೆ ಅಂತ ಹೇಳ್ಬೋದು. ಆದ್ರೆ ಈ ಯೋಜನೆಯು ಕೂಡ ಟೀಕೆಗಳಿಂದ ಹೊರತಾಗಿಲ್ಲ. ಸೊ ಈ ಕುರಿತಂತ ಒಂದು ವರದಿ ಇಲ್ಲಿದೆ ನೋಡಿ.